you are pav bhaji lovers, then this is your must try recipe. ಫಸ್ಟ್ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ 2 ಆನಿಯನ್ಸ್ನ ಚಾಪ್ ಮಾಡ್ಕೊಳ್ಳಿ ಚಿಕ್ಕದಾಗಿ. 1 ಕ್ಯಾಪ್ಸಿಕಮ್ನ ಈ ಥರ ಚಾಪ್ ಮಾಡ್ಕೊಳ್ಳಿ. 2 ಟೊಮೆಟೊಸ್ನ ಚಾಪ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಸ್ವಲ್ಪ ಬೀಟ್ರೋಟ್ನ ತುರ್ಕೊಳ್ಳಿ. ಇವಾಗ ಒಂದು ಕಡಾಯಿಗೆ 5 to 6 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ಕೂಡ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಈ ಥರ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮೆಟೊಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. 2 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ. ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಎವರೆಸ್ಟ್ ಪಾವ್ ಭಾಜಿ ಮಸಾಲ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು. 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್. ಇವಾಗ ಆಗಲೇ ಕುಕ್ ಮಾಡಿರೋ ವೆಜಿಟೇಬಲ್ಸ್ನ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವಾಟರ್ ಸ್ವಲ್ಪ ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು. ಸಾಲ್ಟ್ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಕೊರಿಯಾಂಡರ್ ಹಾಕೋತಿದ್ದೀನಿ. ದೆನ್ ಲಾಸ್ಟ್ಲಿ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೋತಿದ್ದೀನಿ ನಾನು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ 5 to 7 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಿ. ಇದು ರೆಡಿಮೇಡ್ ಪಾವ್ ತರಿಸ್ಕೊಂಡಿದ್ದೀನಿ ನಾನು. ಎಲ್ಲ ಮಾರ್ಟಲ್ಲೂ ಸಿಗುತ್ತೆ ಇದು. ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಆವಾಗೆ ಪ್ರಿಪೇರ್ ಮಾಡಿರೋ ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಟೋಸ್ಟ್ ಮಾಡಿ ಆ ಪಾವ್ ಇಟ್ಬಿಟ್ಟು ಸ್ವಲ್ಪ ಕೊರಿಯಾಂಡರ್ ಹಾಕೋತಿದ್ದೀನಿ ಗಾರ್ನಿಷಿಂಗ್ಗೆ. ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಪಾವ್ ಭಾಜಿ ಈಸ್ ರೆಡಿ ಟು ಟೇಸ್ಟ್.